ಹಬ್ಬ ಇವತ್ತು ಗಿರಾಕಿ ಒಳ್ಳೆ ಮಸ್ತ್ ಇದ್ವಲ್ಲ, ಚಲೋ ವ್ಯಾಪಾರ ಆಗೈತಿ. ಸರಿ ಮನೆಗೆ ಹೋಗ್ತಾ ಒಂಚೂರು ಏನಾರ ಹಣ್ಣು ಹಂಪ್ಲು ತೊಗೊಂಡೋಕ್ಕಿಂತಡಿ. ಅಂದರೆ ಪಾಪ ಮನ್ಯಾಗ ಮೀನಾಕ್ಷಿ ಅದಾಳ, ತಿಂತಾಳ. ಖಾಲಿ ಇದು ಸ್ಟಾಕ್ ಬರ್ಕೊಂಡೇನ. ಅಕ್ಕ, ಯಾರು ಅರವಿಂದನ? ನೀನ್ ಇನ್ನೂ ಅಂಗಡಿಯಾಗ ಇದೀಯನ? ಒಳ್ಳೆ ಕೆಲಸ ಆತ. ನೋಡೋಣ ಅಂತ ಬಂದೆ, ಜಸ್ಟ್ ಇದ್ರ ಹಂಗ ಜೊತೆಗೆ ಕರ್ಕೊಂಡು ಹೋಗೋಣ ಅಂತೇಳಿ. ಇಲ್ಲೇ ಇದೆಯಲ್ಲ, ಬೇಷಾತ್ ಬಿಡ. ಎಲ್ಲಿ ಕರ್ಕೊಂಡು ಹೋಗುದು? ಏನಾತ? ಏನು ಇಲ್ಲ, ಹೆದರ್ಬೇಡ, ಗಾಬರಿ ಬೇಡ. ನಾನು ನಿಮ್ಮನಿ ಕಡೆನ ಹೊಂಟಿದ್ದೆ, ಅದಕ್ಕೆ ನೀನ್ ಹಂಗಾರ ಇಲ್ಲೇ ಇದ್ರ ಕರ್ಕೊಂಡು ಹೋಗೋಂತಡಿ ಅಂತ ಈ ತಗಾಸ್ ಬಂದೆ. ನಮ್ಮನಿ ಕಡೆ ಈಗೇನ್ ಕೆಲಸ? ಎದಕೊಂಟಿ? ಏನಿಲ್ಲ, ಫೋನ್ ಬಂದಿತ್ತು, ಕಾರ್ ಗಾಡಿ ಕೊಡಕ್ಕೆ ಹೇಳಿದ್ರು. ಅದಕ್ಕೆ ಮೀನಾಕ್ಷಿ ಅವ್ರನ್ನ ಸ್ವಲ್ಪ ಅಡಿ ಕರ್ಕೊಂಡು ಹೋಗಾಕ ಬರಾಕ ಬೇಕಲ್ಲ, ಅದಕ್ಕೆ ಆಟೋದಾಗ ಭಾಳ ತೊಂದರೆ ಆಗ್ತೈತಿ, ಬಸ್ನ್ಯಾಗ ಗದ್ಲು ಭಾಳ ಇರ್ತೈತಿ. ಅದಕ್ಕೆ ಸ್ವಲ್ಪ ಅರವಿಂದ ಕಾರ್ ತಗೊಂಬರಪ್ಪ ಅಂತ ನಿಮ್ಮ ಅತ್ತಿಯವ್ರು ಫೋನ್ ಮಾಡಿದ್ರು. ಅದಕ್ಕೆ ಅವ್ರು ಹಚ್ಚಿದ್ರ ಅಂತೇಳಿ ನೀವು ಐದು ಕೊಡಾಕತ್ ಬಿಟ್ಟೇನಲ್ಲ? ಬುದ್ಧಿ ಐತಿಲ್ಲ ಅರವಿಂದ ನಿನಗೆ? ಯಾಕ ಆಟೋದಾಗ ಹೋಗ್ಬರಕ್ಕಾಗಲ್ಲ? ಆಟೋದಾಗ ಏನ್ ದೊಡ್ಡ ಅವ್ರಿಗೆ ತ್ರಾಸ ಆಕೈತಿ? ಆರಾಮಾಗಿ ತಾಯಿ ಮಗಳು ಇಬ್ರು ಹೋಗಿ ಇಬ್ರು ಆರಾಮಾಗಿ ಬರ್ಬೋದು. 100 ರೂಪಾಯಿ ಹೋಗಾಕ, 100 ರೂಪಾಯಿ ಬರಾಕ ಆಯ್ತಿಲ್ಲ. ಅದ್ನೇನ್ ಕಾರ್ ಕೊಡು ಅಂತ ಕೇಳೋದು? ಕಾರ್ ಬೇಕಾಗೈತಿ, ಅದಕ್ಕೆ ಫೋನ್ ಮಾಡ್ಯಾರ. ಸುಳ್ಳೆ ನೆವಾದ ಯಾವ ಕಾರು ತರ್ತಕ್ಕದ್ದಲ್ಲ. ನೀನು ಹೇಳ್ತಾ ಇದೀನಿ ಅರವಿಂದ, ನೀನ್ ಕಾರ್ ತಗೊಂಡು ನೀನು ವಾಪಸ್ ಹೋಗು. ಅಲ್ಲಕ್ಕ, ಮತ್ತೆ ಅವ್ರು ಕೇಳಿದ್ರು. ಅವ್ರು ಕೇಳಿದ್ದು ಕಾರ್ ಕೊಡ್ತಾ ಇರೋದು ನೀ ನನ್ನ ಹೆಸರಿಗೆ, ನನಗ್ ಬೇಡ. ನೀನ್ ಅವ್ರು ಕೇಳಿ ನಾನು ಉತ್ತರ ಹೇಳ್ತೀನಿ. ನೀನ್ ಕಾರ್ ತಗೊಂಡು ನೀನು ಹೋಗು. ಏನ? ಸರಿ ಅಕ್ಕ, ನೀ ಬೇಡ ಅಂದ್ಮೇಲೆ ನಾನು ಫೋರ್ಸ್ ಮಾಡಂಗಿಲ್ಲ. ನಿಂಗೆ ಯಾವತ್ತು ಏನು ತಗೋಬೇಕು ಅನಿಸ್ತೈತಲ್ಲ ಅಕ್ಕ, ನಾನು ನಿನ್ ತಮ್ಮ. ನಿನಗೆ ಯಾವತ್ತು ಏನೇ ಬೇಕಾದ್ರೂ ನೀನು ನನಗೆ ಕೇಳ್ಬೋದು. ನೀನು ನಾ ಕೊಡ್ತೀನಿ, ಆಯ್ತಾ? ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಯ್ತಪ್ಪ, ನಂಗೆ ಖುಷಿ ಐತಿ. ಇಷ್ಟು ದೊಡ್ಡ ಅಂಗಡಿ ಹಾಕೊಟ್ಟಿ. ಇದಕ್ಕೇನು ತುಸ ಬಂಡವಾಳ ಹೋಗೈತೆ? ಲಕ್ಷಾಂತರ ರೂಪಾಯಿ ಹೋಗೈತೆ. ಅದು ನಂಗೆ ಅರ್ಥ ಆಗಲ್ಲೇನು? ನಿನ್ನಕ್ಕ ಯಾವಾಗಿಂದನೂ ಸ್ವಾಭಿಮಾನಿ ಅಂತ ನಿನಗೆ ಗೊತ್ತು. ಅಂದಮೇಲೆ ನನಗೆ ಈ ಥರ ಆಸೆ ಪಡಕ್ಕೆ ಆಗ್ತಿಲ್ಲ ಕಣೋ. ನಾನು ದುಡ್ಡು ನಾನು ಮಾಡ್ಕೋಬೇಕಂತ ಆಸೆ. ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ ನನಗೆ ಮತ್ತೆ ನಿಮ್ಮ ಆಫೀಸ್ನಾಗ ಬಂದು ಕೈ ಕೆಳ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅರವಿಂದ, ನಿಂಗೆ ಒಂದು ವಿಷಯ ಗೊತ್ತಾ? ನಿನ್ನ ಆಫೀಸಿಗೆ ಬಂದ ನೀನು ನನಗೆ ನನ್ನ ಅಕ್ಕ ಅಂತ ತಿಂಗಳಿಗೆ 20,000 ರೂಪಾಯಿ ಸ್ಯಾಲ್ರಿ ಕೊಟ್ಟರು ಏನು ಅದು ಕಡಿಮೆನೇ ಆಗ್ತದೆ. ಯಾಕೆ ಹೇಳ? ಸ್ವಂತವಾಗಿ ವ್ಯಾಪಾರ ಮಾಡ್ತಾ ಇದ್ದೀನಿ. ದಿನ 10-15 ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಐತೆ. ಅದರೊಳಗೆ ಬಂಡವಾಳ ತೆಗೆದ್ರೆ ನನ್ನ ಲಾಭನೇ ಉಳಿಯೋದು. ಹೌದಕ್ಕ, ಒಳ್ಳೆ ಕೆಲಸ ಆಯ್ತಲ್ಲ ಹಂಗಾರ. ಒಟ್ಟು ಅಂಗಡಿ ನೋಡಿ ಹಾಕಿರೋ ಜಾಗ ಚೆನ್ನಾಗೈತಲ್ಲ? ಹ್ಞೂನಪ್ಪ, ಜಾಗ ಮಸ್ತ್ ಐತೆ. ನಿಜವಾಗ್ಲೂ ಖುಷಿ ಆಯ್ತು ನಂಗೆ. ಶಾಪ್ ಏನೋ ಹಾಕ್ಕೊಡು ಅಂತ ಕೇಳಿದೆ ನಿಂಗೆ. ಎಲ್ಲಿ ಹಾಕ್ತಾನೋ ಏನೋ, ಅದು ಹೆಂಗಿರ್ತೈತೆ ಏನೋ, ವ್ಯಾಪಾರ ಆಗ್ತೈತೋ ಇಲ್ಲೋ ಅಂತ ಭಾಳ ಟೆನ್ಷನ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಇವಾಗ ರಿಲೀಫ್ ಆಗದೀನಿ. ಹೌದಾ? ಆಯ್ತಕ್ಕ, ನೀ ಖುಷಿಯಾಗಿದ್ರೆ ಅಷ್ಟೇ ಸಾಕು ನಂಗೆ. ಅಂದಂಗೆ ಅರವಿಂದ, ಏನೋ ಕೇಳ್ಬೇಕಂದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ನೆಕ್ಲೆಸ್ ಬಂದಿತ್ತು. ಪಾರ್ವತಿಗೆ ಸಕ್ಕತ್ತಾಗಿ ಕಾಣಿಸ್ತೈತಿ. ಅದನ್ನ ನನಗೆ ಯಾರಿಗೂ ಕೊಡೋಕ್ಕೂ ಇಷ್ಟ ಆಗಲಿಲ್ಲ. ಅದೇ ಥರ ಪೀಸ್ ಇನ್ನೊಂದು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆರ್ಡರ್ ಮಾಡಿದ್ರೆ ಮೋಸ್ಟ್ಲಿ ಸಿಗ್ಬೋದು. ಒಂದೇ ಒಂದು ಪೀಸ್ ಬಂದೈತದ. ಅದಕ್ಕೆ ತೋರಿಸ್ತೀನಿ ತಡಿ. ಅದನ್ನ ವೈಟ್ ಪಾರ್ವತಿ ಕೊಡು. ಅಕ್ಕ, ಗೋಲ್ಡೇ ಹಾಕೋತಾಳಲ್ಲ, ಮತ್ತೆ ಯಾಕಿದೆಲ್ಲ? ಅದು ನಿಜ ಅನ್ನ. ಆರ್ಟಿಫಿಷಿಯಲ್ ಯಾವಾಗ್ಲಾದ್ರೂ ಒಂದ್ಸಲ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಬಿಡು, ಹೋಗ್ಲಿ. ಮತ್ತೆ ಹಾಕೊಳ್ಳಲ್ಲ ಅಂತೀಯಲ್ಲ? ಹ್ಞೂ ಅಕ್ಕ, ಅಪ್ಪಾಜಿಗೆ ಇಷ್ಟ ಆಗಲ್ಲ. ಇನ್ನು ಯಾವುದೇ ವೆಕೇಶನಿಗೆ ಹೊರಟ್ರು, ಯಾವುದೇ ಫಂಕ್ಷನ್ಸಿಗೆ ಹೊಂಟ್ರು ಅಂತರೂ ಬಂಗಾರದ್ದೇ ಹಾಕೊಂತಾಳ. ಇನ್ನು ಹಂಗೆ ಆಕಿಗೆ ಅಷ್ಟೊಂದು ಒಡವೆ ಮೇಲೆ ಆಸೆನೂ ಇಲ್ಲ, ಬೇಡ. ಸರಿ ಆಯ್ತಪ್ಪ, ಹಂಗಾರ ಮನೆಗೆ ಬೇಡ. ನಮ್ಮ ಮನೆಗೆ ಬಂದರೆ ನಮ್ಮ ಅತ್ತಿದೊಂದು ದೊಡ್ಡ ಕಾಟ. ಅದು ಬೇಕು ಇದು ಬೇಕು, ಅದು ಕೊಡ್ಸು ಇದು ಕೊಡ್ಸು ಅಂತ. ಈ ಕಾಟನೇ ಬೇಡ. ಏನು ನೀನು ಹಂಗಾರೆ ನಿಮ್ಮ ಮನೆಗೆ ಹೋಗು, ನಾನು ಬರಲ್ಲ, ಬಸ್ಸಿಗೆ ಹೋಗ್ತೇನೆ. ಅಕ್ಕ, ಹೆಂಗಿದ್ರು ಅಂಗಡಿವರೆಗೂ ಬಂದೀನಿ, ಮನೆಗೆ ಬರ್ದೇ ಇದ್ರು ಪರವಾಗಿಲ್ಲ. ನಿಮ್ಮ ಮನೆ ರೋಡ್ ಐತಲ್ಲ, ಈ ಕಡೆ ಲೈಟಿಂಗ್ ಕಂಬ, ಎಂಟ್ರೆನ್ಸ್ ಅಲ್ಲಿ ಬಿಟ್ಟು ಹೋಗ್ತೀನಿ ಬಾ. ಮತ್ತೆ ಯಾಕೆ ಬಸ್ಸಿಗೆ ಹೋಗ್ತಿ? ಆದ್ರೆ ನಮ್ಮ ಅತ್ತಿ ಕಣ್ಣಿಗೆ ಮಾತ್ರ ಕಾಣಿಸ್ಬೇಡ. ಸೀದಾ ನಾನು ಅಲ್ಲಿ ಬಿಟ್ಟು ವಾಪಸ್ ಹೋಗ್ಬೇಕಷ್ಟೇ. ಏನೋ? ಆಯ್ತಕ್ಕ. ಅಕ್ಕ, ಅಂದಂಗೆ ನಿನಗೋಸ್ಕರ ಒಂದು ಮನೆ ಕೊಡಿಸ್ಬೇಕಂತ ಮಾಡಿದ್ನಲ್ಲ, ಅದ್ರದ್ದು ಲ್ಯಾಂಡ್ ನೋಡಿ ಬಂದೀನಿ. ಬರ್ತೀಯಾ ನೀನು ನೋಡಕ್ಕ? ಬೇಡಪ್ಪ, ನೀನೇ ನೋಡು. ನಿನಗೆ ಗೊತ್ತಲ್ಲ ಯಾವ ಏರಿಯಾದಾಗ ತೊಗೊಂಡ್ರೆ ಚಲೋ ಅಂತೇಳಿ. ಅಂದ್ಮೇಲೆ ನನ್ನ ಯಾಕೆ ಕೇಳ್ತೀಯ? ಅಲ್ಲಕ್ಕ, ನಿನ್ನ ಹೆಸರಿಗೆ ತಗೋತಾ ಇರೋದು, ನೀನು ನೋಡಿದ್ರೆ ಚೆನ್ನಾಗಿರಂಗಿಲ್ಲನ? ಈಗೇನು ಅದು ಮನಿ ನನ್ನ ಹೆಸರಿಗೆ? ಮತ್ತೆ ನಿನ್ನ ಹೆಸರಿಗೆ ಅಷ್ಟೇ ಅಷ್ಟೇ. ಇದ್ರೊಳಗೆ ಮಾವನ ಹೆಸರನ್ನ ಎಂಟ್ರಿ ಮಾಡಲ್ಲ. ಯಾಕೆ? ಮತ್ತೆ ನನ್ನ ಗಂಡ ಇಬ್ಬರ ಹೆಸರಿಗೂ ಮಾಡ್ತೀನಿ ಅಂತ ಅಪ್ಪ ಅಂದಂಗಾತು. ನಾನು ಅಪ್ಪಂಗೆ ಹೇಳಿದೆ, ಅಕ್ಕನ ಹೆಸರಿಗೆ ಅಷ್ಟೇ ಇರಲಿ, ಯಾವ್ದ್ರಲ್ಲೂ ಮಾವನ ಹೆಸರಿನ ಸೇರ್ಸಕ್ ಹೋಗ್ಬೇಡ್ರಿ ಅಂತ. ಯಾಕೋ? ಅವ್ರು ನಿಮ್ಮ ಮಾವ ಅಲ್ಲನ? ಇರ್ಲಿ ಅಕ್ಕ, ಆದ್ರೂ ನಿನ್ನ ಹೆಸರು ಅಷ್ಟೇ ಇರಲಿ. ಯಾವುದಕ್ಕೂ ನಾನೇನು ಹೆಸರು ಇನ್ಕ್ಲೂಡ್ ಮಾಡ್ಬೇಕಂತ ಅನಿಸ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಬೇಡ, ನಿನ್ನ ಹೆಸರು ಅಷ್ಟೇ ಇರಲಿ, ಆಯ್ತಾ? ನನ್ನ ಹೆಸರು ಅಷ್ಟೇ ಇದ್ರೆ ಅವ್ರಿಗೆ ಇರಕ್ಕೆ ಮುಜುಗರ ಆಗ್ತಿತ್ತು ಏನಪ್ಪ? ಅಕ್ಕ, ಆ ಥರ ಎಲ್ಲ ಏನೂ ಇಲ್ಲ. ನೀನೇನು ಬೇರೆದೋಳ ಹೆಂಡ್ತಿ ಅಲ್ಲನ? ಅದು ಯಾಕೆ ಮುಜುಗರ ಆಕೈತಿ? ಮನೆ ಕೊಟ್ಟಿದ್ದೇ ಉಂಟಂತೆ ಅಪ್ಪ, ಮತ್ತೆ ಹೆಸರು ಯಾರ್ದಿದ್ರೇನು? ಇಷ್ಟಕ್ಕೂ ನೀನು ಯಾಕೆ ಅದನ್ನೆಲ್ಲ ಹೇಳಕ್ ಹೋಗ್ತೀಯ? ಅದೇನು ಕಾಗದ ಪತ್ರ ಅದಾವು, ಬಂದು ಸೈನ್ ಮಾಡೋ, ನಿನ್ನ ಹೆಸರಿಗೆ ಎಲ್ಲ ಇರ್ತೈತಿ. ಏನು ಸುಮ್ಮನೆ ಮನೆ ಹೊಸಾದ್ ಕಟ್ಸಿದ್ಮೇಲೆ ಓಪನಿಂಗ್ ಮಾಡ್ಕೊಂಡಿರ್ರಿ. ಸರಿ ಆಯ್ತಪ್ಪ. ಈಗೇನ ಜಗ ನೋಡಕ್ಕೂ ಬರ್ತಾ ಇಲ್ಲ, ಮನಿ ಕಟ್ಟೋ ಹೊತ್ನಾಗಾರ ಬರ್ತೀಯ ಬರಲ್ಲ? ಆಯ್ತಾಯ್ತು. ಇಲ್ಲೇ ಇಷ್ಟು ಲಕ್ಷ ರೂಪಾಯಿ ಹೋಗೈತಿ, ಇನ್ನು ಅಲ್ಲಿ ಎಷ್ಟು ಲಕ್ಷ ಹೋಗೈತೋ ಗೊತ್ತಿಲ್ಲ. ಒಟ್ನಾಗ ಅಷ್ಟು ರೊಕ್ಕ ನನಗೆ ಖಾಲಿ ಮಾಡ್ಬೇಕಂತದ್ಯಾ ಹೆಂಗ? ಅಕ್ಕ,
ನಿನ್ನ ಪಾಲಿಂದು ನಿನಗೆ, ನನ್ನ ಪಾಲಿಂದು ನನಗೆ, ನನ್ನ ತಂಗಿ ಪಾಲಿಂದ ಆಕಿಗೆ. ಏನು ಸುಮ್ಮನಿರ್ನಿ. ಆಯ್ತಪ್ಪ. ಆದ್ರೆ ಒಂದೇ ಖುಷಿ ನನಗೆ, ನಮ್ಮ ಅತ್ತಿ ತರ ನನ್ನ ಗಂಡ ಆಸೆ ಪಡಲ್ಲ, ಅದೇ ನನಗೆ ಖುಷಿ. ಅವ್ರು ಒಳ್ಳೆ ಮನಸ್ಸು ನೋಡಿನೇ ನಾನು ಮದ್ವೆ ಮಾಡ್ಕೊಂಡಿದ್ದೆ. ಅವರು ಏನಾರ ಇದೇ ರೀತಿ ದುರಾಸೆ ಪಡೋರಾಗಿದ್ರೆ ನಾನು ನಿಜ ಮದುವೆ ಮಾಡ್ಕೋತಿದ್ದಿಲ್ಲ. ಅದೊಂದು ಖುಷಿ ಅಕ್ಕ, ಹೌದು ನಿಜವಾಗ್ಲು. ಮೊನ್ನೆ ಅವ್ವ ಏನ ಅಂದ್ಲಂತೆ ನಿನಗೆ, ಬೇಜಾರು ಮಾಡ್ಕೊಂಡೆ ಅಂತೆ. ಅದೇ ವಿಷಯಕ್ಕೆ ನನಗೂ ಪಾರ್ವತಿಯವ್ರಿಗೂ ನಿನ್ನೆ ಜಗಳ ಆಗಿತ್ತು. 2 ದಿನದಿಂದ ಮಾತು ಬಿಟ್ಟಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿದ್ರು, ವಾಪಸ್ ಬಂದರು. ನಂದು ಅಲ್ಲಿ ಜಗಳ ಆಗಿತ್ತು. ಅವ್ವ ಹಂಗಂದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಪಾರ್ವತಿ ಜೊತೆ ಜಗಳನ ಯಾಕೋ, ಏನು ಎದ್ರ ಸಂಬಂಧ? ಇದೇ ಕಾರಣಕ್ಕೆ ನನಗೂ ಹಂಗೆ ಅನ್ನಿಸ್ತು ಅಂದ್ಬಿಟ್ಲು. ಅಂದ ತಕ್ಷಣ ನನಗೆ ಸಿಟ್ಟು ತಡಿಯಕ್ಕೆ ಆಗಲಿಲ್ಲ, ಜಗಳ ಮಾಡಿದೆ. ಯಾಕ ಹಂಗ್ಯಾಕೆ ಮಾಡಕ್ ಹೋದಿ? ಏನ ಅವ್ವ ಅನ್ಲಲ್ಲ, ಅದಕ್ಕೆ ಆಕಿಗೂ ಹಂಗೆ ಅನ್ಸಿರ್ಬೇಕು. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ಜಗಳ ಮಾಡಕ್ ಹೋದಿ? ಇರ್ಲಿ ಬಿಡಕ್ಕ, ಹೋಗ್ಲಿ. ಮತ್ತೆ ನಾವು ಬಗೆಹರಿಸ್ಕೊಂಡ್ವಿ. ಬಾ ಅಕ್ಕ, ಶಾಪ್ ಕ್ಲೋಸ್ ಮಾಡು, ಬಿಡ್ತೀನಿ ಬಾ. ಸರಿ ನಡಿಯಪ್ಪ. ಕಾರು ಗೀರು ಅಂತ ಸುದ್ದಿ ತೆಗಿಬೇಡ, ನಂಗೆ ಅದು ಯಾವುದು ಬೇಡ. ಸೀದಾ ತೊಗೊಂಡು ನಿಮ್ಮ ಮನೆ ಬಕ್ಕಲ ನಿಂದ್ರಿಸ್ಕೊ. ನಮ್ಮ ಅತ್ತೆ ಆಸೆಗೆ ಇತಿಮಿತಿ ಇಲ್ಲ, ಏನು ಯಾವುದನ್ನು ತಂದು ಕೊಡ್ಬೇಡ. ಇನ್ಮೇಲೆ ಯಾರೇ ನಿಂಗೆ ಫೋನ್ ಮಾಡಿದ್ರು, ಏನೇ ಕೇಳಿದ್ರು, ಅಕ್ಕ ಕೇಳಿದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕುಲ್ಲ ಹೇಳ್ಬಿಡು. ಏನ? ಆಯ್ತಕ್ಕ, ಹಂಗೆ ಮಾಡ್ತೀನಿ ತೋ. ಬಂದೆ ತಡಿ, ಚಾವಿ ಹಾಕಿ ಬರ್ತೀನಿ. ಅನು, ಕಾರ್ ಬರಲಿಲ್ಲ. ಕಾರ ಯಾಕೆ ಬರ್ಬೇಕು? ನೀವು ಕೇಳಿದಿರಿ ಅಂದ ತಕ್ಷಣ ಕಾರ್ ಯಾಕೆ ತಂದು ಕೊಡ್ಬೇಕು? ಅಲ್ಲ ಹುಡುಗಿ, ನಾ ಹೇಳಿದ್ದೆ ಅದಕ್ಕೆ. ನೀವು ಹೇಳ್ತೀರಿ ಅತ್ತಿಯಾರ, ಹಂಗಂತೇಳಿ ಕಾರ್ ತಂದು ಕೊಟ್ರೆ ಓಡಿಸೋರು ಯಾರು? ನಂಗೆ ಡ್ರೈವಿಂಗ್ ಬರಂಗಿಲ್ಲ, ಅದಕ್ಕೆ. ಇಷ್ಟಕ್ಕೂ ಕಾರ್ ತಂದು ಕೊಡ್ತೀನಿ ಅಂತ ಅವನೇ ಫೋನ್ ಮಾಡಿದ್ನಾ? ಇಲ್ಲ ಇಲ್ಲ, ಅವನೇ ಹಚ್ಚಿದ್ದ. ನಾನು ಬೇಡಪ್ಪ, ನಿಮ್ಮ ಅಕ್ಕ ಬೇಡ ಅಂದಾಳಲ್ಲ, ಮತ್ತೆ ತರ್ತಿ ಅಂದೆ. ಇಲ್ಲ ಇಲ್ಲ, ಇಟ್ಕೋರಿ, ನಮ್ಮ ಅಕ್ಕ ಹಂಗಾಕಿ ಬೇಡ ಅಂತಾಳೆ ಎಲ್ಲದಕ್ಕೂ, ನೀವು ಇಟ್ಕೋರಿ ಅಂದ. ಆಯ್ತು ತಗೋರಪ್ಪ ಅಂದಿದ್ದೆ. ಅದನ್ನೇ ನೋಡ್ದೆ, ಯಾಕೆ ಬರಲಿಲ್ಲ ಕಾರ್. ಅಯ್ಯೋ, ಕಾರ್ ತಗೊಂಡು ಬಂದಿದ್ದ. ನಾನು ಅವನಿಗೆ ಏನಂದೆ ಗೊತ್ತಾ? ಬೇಡಪ್ಪ ಬೇಡ ಕಾರು. ನಾನು ನಮ್ಮ ಅತ್ತಿಗೆ ಹೇಳ್ದೆ, ಅದಕ್ಕೆ ಅವ್ರು ಬೇಡ ಬಿಡು ಅಂತ ಅಂದು ಸುಮ್ಮನಾಗ್ಯಾರ. ನೀನು ಈ ಕಾರ್ ತಂದು ಕೊಟ್ರೆ ನಮ್ಮ ಅತ್ತಿಗೆ ಬೇಜಾರಾಗಂಗಿಲ್ಲನು, ಅವ್ರ ಮನ್ಸಿಗೆ ಬೇಜಾರು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರೇನು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲನು, ಅವ್ರಿಗೂ ಎಲ್ಲ ಅರ್ಥ ಆಕೈತಿ. ಯಾಕೆ ಬೀಗರದ ಆಸೆ ಪಡ್ಬೇಕು ಅಂತಾರೆ ಅವರು, ನಮ್ಮ ಅತ್ತಿಯರು. ಅವ್ರಿಗೆ ಈ ಥರದ್ರ ಮ್ಯಾಗೆಲ್ಲ ಆಸೆನೇ ಇಲ್ಲ. ಇನ್ನೊಂದ್ಸಲ ತಗೊಂಡು ಮನೆ ಬಾಕ್ಲಕ್ಕೆ ಬರಬೇಡ, ಇಷ್ಟಕ್ಕೂ ನನಗೂ ಓಡ್ಸಕ್ ಬರಲ್ಲ ಅಂತ ಹೇಳಿದೆ. ಅಲ್ಲ, ನನ್ನ ಮಗಗೆ ಓಡ್ಸಕ್ ಬರ್ತಿತ್ತಲ್ಲ, ನಿನಗೆ ಬರ್ಲಿಕ್ಕೆ ಕಟ್ಟುತ್ತೆ. ನಿಮ್ಮ ಮಗ ಕೇಳಲಿಲ್ಲಲ್ಲ. ನಿಮ್ಮ ಮಗ ಕೇಳಿ ಆವಾಗ ತರ್ಸೋ ವ್ಯವಸ್ಥೆ ಮಾಡಿಸ್ತೀನಿ. ಅವರಿಗೆ ಬೇಡದೆ ಇರೋ ಕಾರು ನಿಮಗೆ ಯಾಕ್ರಿ ಎತ್ತಿಯಾರ? ಸುಮ್ಮನೆ ಇರ್ರಿ. ವಯಸ್ಸಾದ್ಮೇಲೆ ರಾಮ ಕೃಷ್ಣ ಅಂತ ಅನ್ಕೊಂಡು ಆರಾಮಾಗಿ ಹಾಕಿದ್ದನ್ನು ತಿನ್ಕೊಂಡು ಇರ್ಬೇಕು. ಅದನ್ನ ಬಿಟ್ಟು ಮನೆ ಉಸ್ತುವಾರಿಗೆ ಹಾಕ್ತಿರಿ. ಅದ್ರಾಗೂ ಮನೆ ವಹಿವಾಟು ನೋಡ್ಕೊರಿ, ಬೇಡ ಅನ್ನಂಗಿಲ್ಲ. ನಮ್ಮ ಅಪ್ಪನ ಮನೆಯಿಂದ ಬರೋದಕ್ಕೆ ಯಾಕೆ ನೀವು ಬಾಯಿ ತಕೊಂಡು ನಿಂದಿರ್ತೀರಿ? ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅತ್ತಿಯರ. ನಾನು ನಮ್ಮ ತಮ್ಮಗೆ ಹೇಳೇನಿ, ನಮ್ಮ ಅತ್ತಿಯವರು ಭಾಳ ಒಳ್ಳೆ ಮನುಷ್ಯಳು, ಹೊಟ್ಟಿಗೆ ಅನ್ನ ತಿಂತಾರೆ, ಬೀಗರದ ಕಾಸೆ ಪಡಲ್ಲ ಅಂತೆಲ್ಲ ಬಿಲ್ಡಪ್ ಕೊಟ್ಟಿನಿ. ನೀವು ಹಂಗೆ ಬಾಯ್ ಬಿಟ್ಟು ಕೇಳಲ್ಲ, ನಿಮ್ಮ ಮರ್ಯಾದೆ ನೀವೇ ಕಳ್ಕೊಬೇಡ್ರಿ. ಏನ? ಇಷ್ಟಕ್ಕೆ ನಿಮ್ಮ ಮಗಗೆ ಬೇಡದೆ ಇರೋ ಕಾರ ನಿಮಗೆ ಯಾಕೆ ಬೇಕು? ಆರಾಮಾಗಿರ್ರಿ. ನಿಮ್ಮ ಮಗ ಕೇಳಿ, ಬೇಕಾದ್ರೆ ನೋಡೋಣ, ತರ್ಸೋ ವ್ಯವಸ್ಥೆ ಮಾಡ್ಸೋಣ. ಏನ್ರಿ, ನಿಮಗೆ ಕಾರ್ ಬೇಕಾ? ನನಗ ಬೇಡಪ್ಪ, ನಂಗೆ ಎದಕ್ ಬೇಕು? ನಾನು ದುಡ್ಡು ತಗೋತೀನಿ. ನೋಡಿದ್ರ ಅತ್ತಿಯರ, ಕೇಳಿದ್ರ ಅತ್ತಿಯರ, ದುಡಿದು ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರೋ ಅಂತ ಮಗನಿಗೆ ಸಪೋರ್ಟ್ ಮಾಡ್ರಿ. ಅಯ್ಯೋ, ಹರಾಮದ್ದು ಬರ್ತೈತಿ, ಯಾರೋ ದುಡ್ದಿದ್ದನ್ನ ಕುತ್ಕೊಂಡು ತಿನ್ನೋನು ಅಂತ ಬುದ್ಧಿ ಮಾತ್ರ ಕಲಿಸ್ಬೇಡ್ರಿ, ಆಯ್ತಾ? ಇನ್ನೊಬ್ರದಕ್ಕೆ ದುರಾಸೆ ಪಡಬೇಕು ಅಂತ ಹೇಳ್ಕೊಡಕ್ಕೆ ಹೋಗ್ಬೇಡ್ರಿ. ಅಲ್ಲ, ನೀವು ಹೇಳ್ಕೊಡಲ್ಲ ಬಿಡು, ಯಾಕಂದ್ರೆ ನಿಮಗೇ ದುರಾಸೆ ಇಲ್ಲ. ನಿಮ್ಮ ಮಗಗೆ ಯಾಕೆ ಹೇಳ್ಕೊಡ್ತೀರಿ ಹೇಳ್ರಿ? ಪಾಪ ಒಳ್ಳೆ ಮನುಷ್ಯಳು. ಬರ್ಲಾತಿ, ಚಪಾತಿ ಮಾಡ್ತೀನಿ, ಊಟ ಮಾಡ್ರಿ. ಎಲ್ಲ ಬಿಡಾಡಿ, ನನಗೆ ಶಾಲಿನಾಗ ಸುತ್ಕೊಂಡು ಹೊಡ್ಯಾಕತ್ತೀಯ? ಎಷ್ಟು ಸೊಕ್ಕಿರ್ಬೇಕು ನಿನಗೆ. ಹಾಲಕಟ ಬಾಡ್ಯ, ನೀ ಬಾಯಿ ಬಿಟ್ಟು ಕೇಳಲ್ಲ, ಆಕಿ ಬಾಯಿ ಬಿಟ್ಟು ಕೇಳೋ ಮಟ್ಟ ತರೋದಿಲ್ಲ. ಹಿಂಗ ಮಾಡ್ಕೊಂತ ಹೋಗಿ ಹೇಳ್ತೀನಿ ಕೊಂತ. ಶಾಂತ, ಏನದು ಜಗಳ? ನಿನ್ನೆ ಅರವಿಂದ ಬಂದ, ಕರ್ಕೊಂಡು ಹೋದ. ಆಕಿ ನೋಡಿದ್ರೆ ಸಪ್ಪಗ ಮಕ ಮಾಡ್ಕೊಂಡು ಬಂದಿದ್ಲು. ನನ್ನಂತಿಲ್ ಏನು ಹೇಳಿಲ್ ಬಿಡು ನನ್ನ ಮಗಳು. ಏನದು ಸಮಸ್ಯೆ? ಅಯ್ಯೋ, ಅದಕ್ಕೆಲ್ಲ ಭಾಳ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನು ಸಮಸ್ಯೆ ಇಲ್ಲ. ಮನೆ ಅಂದಿರ್ತಾವಲ್ಲ, ಅಲ್ಲ ಮನುಷ್ಯಾಗ ಮಾತು ಬರ್ಲಾರ್ದ ಮರಕ್ ಬರ್ತಾವನು? ಅಯ್ಯ, ಒಂದ್ ಮಾತು ಏನ ಒಂದವ ಯಾವ್ದ ವಿಚಾರಕ್ಕೆ ಇಬ್ರು ಹಂಗೆ ಕೋಳಿ ಜಗಳ, ಅದಕ್ಕೆ ಈಗ ಇಲ್ಲಿ ಬಂದಾಳ. ಈಗ ದೊಡ್ಡ ದೊಡ್ಡ ಕಷ್ಟ ಅನುಭವಿಸಿದ್ರ ಇವೆಲ್ಲ ಏನು ಅನ್ಸೋದೇ ಇಲ್ಲ. ಇಲ್ಲಿ ಯಾವ್ದು ಕಷ್ಟ ಇಲ್ಲ, ಆರಾಮಾಗದಾಳ. ಅಂದ್ರೆ ಆಕಿ ಮನ್ಸಿಗೆ ಯಾರು ನೋವು ಮಾಡ್ತಿದ್ದಿಲ್ಲ. ಅಲ್ಲಿ ಹೋದ್ಮೇಲೂ ಅಷ್ಟೇ ಆಕಿ ಬೇಕಂದಂಗ ಚಲೋನು ಅದಾಳ. ಒಂದ್ ಸಣ್ಣ ಮಾತು ಬಂದೈತಿ, ಅಷ್ಟಕ್ಕೆ ಇಲ್ಲಿ ಬಂದಾಳ. ಏನ ಅದು ಎಂತದ ಮಾರ್ಕೆಟಿಗೆ ಕರ್ಕೊಂಡು ಹೋಗಂದ್ಲಂತೆ, ಅವ್ರು ಬ್ಯಾಡ ಅಂದ್ರಂತೆ, ಅದಕ್ಕೆ ಸಿಟ್ಟ. ಕರೆನಾ? ಅಷ್ಟ ಹೌದಿಲ್ಲ? ಅಷ್ಟೇ ಏನ್ ತೊಂದ್ರೆ ಇಲ್ಲ, ನೀ ತಲೆ ಕೆಡ್ಸ್ಕೊಬೇಡ್ರಿ.
ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ. ಇವಾಗ ಒಂಚೂರು ನೆಟ್ಟಗೆ ಮಾತಾಡಕತ್ತೀರಿ, ಎದ್ದು ಅಡ್ಯಾಡಕತ್ತೀರಿ, ಮತ್ತೆ ಒಣ ಟೆನ್ಷನ್ ತಲೆಗೆ ಹಚ್ಕೊಂಡು ಮತ್ತೇನಾರ ಮಾಡ್ಕೋಬೇಡ್ರಿ. ಇಲ್ಲ ಇಲ್ಲ ಏನಿಲ್ಲ ಶಾಂತ, ನೀ ಏನ ನನ್ನ ಬೀಗ್ರದ ಋಣ ಭಾಳ ಐತಿ ನನ್ನ ಮೇಲೆ. ನಾನು ಇವತ್ತು ಎದ್ದಿಷ್ಟು ಕುಂತೇನಿ ಅಂತ ಸ್ವಲ್ಪ ಅಂದ್ರೆ ಅದಕ್ಕೆ ಕಾರಣನೇ ಪಾಟೀಲ್ ಅಣ್ಣಾರ. ಎಷ್ಟು ದವಾಖಾನಿಗೆ ಪಾಪ ತೋರಿಸಿ ನನಗೆ ಟ್ರೀಟ್ಮೆಂಟ್ ಕೊಡ್ಸ್ಯಾರ. ನಿಜವಾಗ್ಲು ನನಗೆ ಮರು ಜನ್ಮನ ಕೊಟ್ಟಾರ. ನಮ್ಮವ್ವ ಹಡ್ದಕ್ಕೆ ಆದ್ರೆ ವಾಪಸ್ ನನಗೊಂದು ಜೀವ ಕೊಟ್ಟಾರ ಅವ್ರು. ಹ್ಞೂ ರೀ, ದೇವ್ರು ಯಾವತ್ತೂ ಚಲೋ ಇಟ್ಟಿರಲಿ ಅವ್ರನ್ನ. ಅತ್ಗೆಮ್ಮ, ಅಣ್ಣ ರೀ, ನಿಮ್ಮ ತಂಗಿ ಬಂದ್ಲ ಅಂತ ಕಾಣ್ತತ್ ನೋಡ್ರಿ. ಚಂದಕಲ ಬರ ಒಳಗೆ ಬಾ. ಆರಾಮದಿರ ಅತ್ಗೆಮ್ಮ? ಆರಾಮದೇ ನೋಡುವ. ನನಗೇನಾಗೈತಿ, ಕಲ್ಲು ಗುಂಡಿದ್ದಂಗೆ ಅದೇನಿ. ನೀನೇನ ಬರೋದೊಂದು ಫೋನ್ ಹಚ್ಬೇಕ? ಬೇಡ, ಬರ್ತಿದ್ನ್ಯಾ ಮುಂದ್ಕತ. ಅಯ್ಯೋ ಇರ್ಲಿ ಬಿಡ್ರಿ, ನಂಗೇನು ಅರೆದ್ದಲ್ಲ ಅದು. ಬರೋದು ಅಂತಂದ್ರೆ ನಾ ಮೊದ್ಲಿರ್ತ ಬರ್ಬೇಕಂತೇನು ಅನ್ಕೊಂಡಿದ್ದಿಲ್ಲ ಅತ್ಗೆಮ್ಮ. ನಿನ್ನೆ ಯಾಕೆ ಏನೋ ಮೊನ್ನೆ ರಾತ್ರಿ ಇದಕ್ಕಿದ್ದಾಗ ಅಣ್ಣ ಕನಸನೆ ಬಂದಂಗೆ ಆಗ್ಬಿಡ್ತವ. ಯಾಕೆ ಏನೋ ತಡಿ, ಏನು ನನ್ನೇನು ನೆನೆಸಿದ್ನ ಏನೋ ನಮ್ಮ ಅಣ್ಣ ಅಂತೇಳಿ ಒಂಥರ ಜೀವ ಸಮಾಧಾನ ಆಗಲಿಲ್ಲ. ಅದಕ್ಕೆ ನಿನ್ನೆ ದಡ ಒಂಚೂರು ಇಲ್ಲಿ ಬರಾಕಂತೇಳಿ ಇದು ಬ್ಯಾಳಿ ಹೋಳಿಗೆ, ಆಮ್ಯಾಗ ಇದು ಕರ್ಚಿಕಾಯಿ, ಒಂದು ಸ್ವಲ್ಪ ಇದನ್ನ ಅಡುಗೆ ಮಾಡ್ಕೊಂಡು ಬಡ ಮ್ಯಾಗಿಂದ ಈ ಕಾಳು ಪಲ್ಯ ಇಂಥವೆಲ್ಲ ಇವತ್ತು ಒಗ್ಗರಣೆ ಹಾಕಿಟ್ಕೊಂಡು ಮಾಡ್ಕೊಂಡು ಬೆಳಗ್ಗೆ ದೌಡ್ ಈಗ ಬನ್ನಿ. ಅಯ್ಯೋ ಯವ್ವ ತಂಗಿ, ನೀ ಬಂದಿದ್ದ ಒಂದು ದೊಡ್ಡ ಖುಷಿ. ಮತ್ತೆ ಇದನ್ನ ಅಡಿಗೆ ಮಾಡಿ ಒಬ್ಬೇಕೆ ಎದಕ್ ದಣ್ಕೊಳಕ್ ಹೋದಿ ಇವ? ಅಣ್ಣ ಏನಾರ ತಿಂತೇನಂದ್ರ, ಇಲ್ಲ ತಂದೆ ತಾಯಿ ಏನಾರ ಇಷ್ಟಪಟ್ಟಿದ್ದನ್ನ ಮಗಳು ಬರೋ ಹೊತ್ನ್ಯಾಗ, ಇಲ್ಲ ತಂಗಿ ನಾನು ಬರೋ ಹೊತ್ನ್ಯಾಗ ತಗೊಂಬಂದ್ರೆ ಆಮೇಲೆ ಅದನ್ನ ಅವ್ರು ಇಷ್ಟಪಟ್ಟು ತಿಂದ್ರೆ ಅದರಿಂದ ಆಗುವಂಥ ಆನಂದ ಐತಲ್ಲ, ಅದು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಿಗುದಿಲ್ಲ, ಗೊತ್ತೈತೆ ನಿನಗೆ? ತವ್ರ ಮನೆಗೆ ಆತ ಹೋಗುವ ಹೊತ್ನ್ಯಾಗ ಹೆಣ್ಮಕ್ಳು ಅವ್ರಿಗೆ ಇಷ್ಟ ಆಗಿದ್ದನ್ನು ಮಾಡ್ಕೊಂಡು ತೊಗೊಂಡೋಗಿ ಅವ್ರು ಅದನ್ನು ತಿಂದ್ರೆ ಎಷ್ಟು ಖುಷಿ ಆಕತ್ತೆ ಗೊತ್ತೇನ? ಸುಮ್ಮನಿರ. ಯಾಕೆ ನಾವು ಬಂದಾಗ ಅತ್ತಿಗೆಮ್ಮಗಳ ಕಡೆ ಹೇಳಿಸಿ, ಇಲ್ಲ ನಮ್ಮ ಮಗಳು ಇದ್ದಾರೆ, ಏನು ತಿಂತಿ ಏನು ಮಾಡ್ತಿ ಅದು ಇದು ಕೇಳಿ ತಂದು ಕೊಡ್ತಾರ ಮಾಡ್ತಾರ, ಅವಾಗ ನಿಮಗೆ ಎಷ್ಟು ಖುಷಿ ಆಕತಿ? ಹಂಗೆ ಆಗ್ಲಿ ಬಿಡವ, ಆಗ್ಲಿ. ಒಟ್ಟು ತಂದೆಲ್ಲ ನನಗೂ ಮನೆಯಿಂದ ಇದು ಬ್ಯಾಳಿ ಹೋಳಿಗೆ ತಿನ್ಬೇಕಂದಂಗೆ ಆಗಿತ್ತು. ಹೇಳ್ಬೇಕಂದೆ ಏಕಿಗೆ ಆಗಿದ್ದಿಲ್ಲ. ಎಣ್ಣ ನಿಂಗೆ ಇಷ್ಟ ಅಂತೇಳಿ ಇದು ಶೇಂಗಾ ಹೋಳಿಗೆ ಮಾಡ್ಕೊಂಬಂದಿನಿ, ಆಮ್ಯಾಗ ಬ್ಯಾಳಿ ಹೋಳಿಗೆ ಮಾಡೀನಿ, ಕರ್ಚಿಕಾಯಿ ಮಾಡೀನಿ, ಏನು ಆಮ್ಯಾಗ ಚಕ್ಲಿ ಮಾಡ್ಕೊಂಬಂದಿನಿ, ಊಟ ಮಾಡಿ. ಆಮೇಲೆ ಇದು ಇವತ್ತು ಬೆಳಗ್ಗೆ ಈಗ ಹೆಸರು ಕಾಳು ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಆಮೇಲೆ ಮೊಸರು ಬುತ್ತಿ, ರೊಟ್ಟಿ ಪಲ್ಯ ಎಲ್ಲ ತಂದೇನು ನೋಡು. ಏನು ಹಿಡಿ. ಅಯ್ಯೋ ಇಷ್ಟ ಕೊಂಡ ತಂದಿಯ? ಹಂಗಾರ ಒಂದು 2 ದಿನ ಅಡಿಗೆ ಮಾಡೋದು ಬೇಡ ನಾವು? ಹೆಂಗೆ ಈ ನಮ್ನಿ ಹೊತ್ಕೊಂಬಂದಿಯಲ್ಲ, ಬೇಕೇ ದಣಕೊಂಡೆವ. ಆದ್ರೂ ನೀನು ಇರ್ಲಿ ಬಿಡತ್ತಿಗೆ, ನಾ ದಿನ ಮಾಡ್ತೀನಿ. ನಾ ಏನ ಇಲ್ಲಿ ಬರುವತ್ನೇ ಮಾಡೋದಪ್ಪ. ಕುಂದ್ರ ಮಾತಾಡ್ಕೊಂಡು ಕುಂದ್ರ, ಒಟ್ಟು ಚಾ ತೊಂಬರ್ತೇನೆ. ಅದಕ್ಕೆಮ್ಮ ಚಾಯ್ಗೆ ಏನು ಬೇಡ, ಮಧ್ಯಾಹ್ನ ಹೊತ್ತಾತ, ಇನ್ನೊಂದು 10 ತಾಸು ಬಿಟ್ಟು ಊಟನ ಮಾಡಿಬಿಡೋಣಂತ. ಆಯ್ತು ತಗೋ, ಹಂಗಾರ ನೀರು ಕೊಡ್ತೇನೆ ತಡಿ. ಬೇಡ ನೀರು ಬೇಡ, ಬಾಟ್ಲಿ ತಂದೇನು ನೋಡ್ರಿ, ಇದೇ ಬ್ಯಾಗ್ನಾಗ ಐತಿ. ಬಸ್ ಹೇಳೋದು ಹಿಂಗೆ ಮುಂದೆ ಬರತ್ತಿದ್ನಲ್ಲ, ನೀರು ಕುಡಿದ್ನಿ, ಹಂಗಾಗಿ ಬೇಡ. ಈಗ ಉಂಡ ಬಿಡೋನ್ ತಗೋರಿ, ಮತ್ತೆ ನನಗೆ ಅದನ್ನು ಕುಡಿ ಇದನ್ನು ಕುಡಿ ತಿಂದೆ ಏನಾರ ಅಂದ್ರೆ ಮತ್ತೆ ಚಾಯ್ಗೆ ಕುಡಿದ್ರೆ ಹೊಟ್ಟೆ ಕಟ್ಟಿಸ್ಬಿಡ್ತದ. ಆಗಲಿ ಬಿಡವ. ಹಂಗಾರ ಆರಾಮದಿಯಾನ? ಏನ ಬಸ್ಕಿಟ್ನೇ ತಂದಿಯಲ್ಲ? ಯವ್ವ ನಿಂಗೆ ಇಷ್ಟ ಅಂತೇಳಿ ಅಡಿಗೆ ಮಾಡ್ಕೊಂಬಂದೇನೆ. ಮೆತ್ತನ ಹೋಳಿಗೆ ಅದು ಏನು ತುಟ್ಟಿಲೆ ಕಡಿಬೇಕು ಹಂಗದವು. ಹೊಟ್ಟೆ ತುಂಬ ಊಟ ಮಾಡ. ತುಂಬೆ ಬಂದತ್ ನಿನಗೆ? ನಾನೇನಂದೆ ನಿನಗೆ ಅನಬಾರ್ದು, ತುಂಬೆ ಬಂದತ್ ನಿನಗೆ ಅಂತೀಯಲ್ಲ. ಹೌದವ, ನಾವು ವಯಸ್ಸಾಗಿಂದ ಏನು ಮಾತಾಡಿದ್ರು ತೆಪ್ಪ. ಅಯ್ಯೋ ದೇವ್ರೆ, ಹೋಳಿಗೆ ಮಾಡ್ಕೊಂಬಂದೇನಿ. ಹೋಳಿಗೆ? ಅಯ್ಯ ನನ್ನ ಮಗಳ, ಕುಂದ್ರ ಬಾ ಇತ್ತ ಬಾ. ಇರ್ಲಿ ಇಲ್ಲೇ ಕುಂದಿರ್ತೇನೆ. ಬಾ ಇಲ್ಲೇ ಕುಂದ್ರ ಬಾ.